ಕೇಳಿಕೊಳ್ಳಿರಿ. ಜೇಷಾಮ್ ಜಬುದೊರೆ. ಅಧ್ಯಾಯ 5. ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೆನು. ಯೆಹೋವನ 14:14. ಯೇಸುಕ್ರಿಸ್ತನ ನಾಮವು ನಮಗೆ ಕೊಟ್ಟಿರುವುದರಿಂದ ಅದು ನಮಗೆ ದೊಡ್ಡ ಆಶೀರ್ವಾದವಾಗಿದೆ. ಆತನ ನಾಮದಲ್ಲಿ ಶಕ್ತಿಯುಂಟು, ಬಲವುಂಟು. ಆತನ ನಾಮದಲ್ಲಿ ಬಿಡುಗಡೆಯುಂಟು. ಯೇಸು ಹೇಳಿದ್ದರಲ್ಲಿ ರಕ್ಷಿಸುವಾತನು, ಅಭಿಷೇಕಿಸುವಾತನು ಎಂಬ ಅರ್ಥವುಂಟು. ಕ್ರಿಸ್ತನು ನಂಬುವುದಕ್ಕೆ ಪರಿಶುದ್ಧಾತ್ಮನಿಂದಲೂ ಅಗ್ನಿಯಿಂದಲೂ ಅಭಿಷೇಕಿಸುವಾತನು ಎಂದು ಅರ್ಥವಿದೆ. ಹೌದು, ಆತನು ರಕ್ಷಿಸುವಾತನು, ಅಭಿಷೇಕಿಸುವಾತನು ಆಗಿದ್ದಾನೆ. ಆತನ ನಾಮವು ಭೂಮ್ಯಾಕಾಶಗಳಲ್ಲಿ ಸಕಲ ಅಧಿಕಾರವನ್ನು ಹೊಂದಿರುವುದಾಗಿದೆ. ಹಾಗೆಯೇ ನಾವು ಪ್ರಾರ್ಥಿಸುವಾಗಲೂ ಯೇಸುವಿನ ನಾಮದಲ್ಲಿ ಅಧಿಕಾರದಿಂದಲೂ ಹಕ್ಕಿನಿಂದಲೂ ಪ್ರಾರ್ಥಿಸಬೇಕು. ಪರಲೋಕದಲ್ಲಿ ದೇವರ ಸಮೀಪಕ್ಕೆ ಸೇರಲು ನಮಗೆ ಒಂದು ಹಕ್ಕಿದೆ ಎಂದರೆ ಅದು ಯೇಸು ಕ್ರಿಸ್ತನ ನಾಮವೇ. ಕ್ರಿಸ್ತನ ನಾಮವನ್ನು ದೃಢವಾಗಿ ಹಿಡಿದುಕೊಂಡು ತಂದೆಯ ಕೃಪಾಸನದ ಬಳಿ ನಾವು ಧೈರ್ಯವಾಗಿ ಸಮೀಪಿಸೋಣ. ನಾವು ಕ್ರಿಸ್ತನ ಹೆಸರನ್ನು ಹೇಳಿ ಪ್ರಾರಂಭಿಸಿ ಪ್ರಾರ್ಥಿಸುವಾಗ ತಂದೆಯಾದ ದೇವರು ತಕ್ಷಣ ಮಗನನ್ನು ನೋಡಲಾರಂಭಿಸುತ್ತಾನೆ. ತನ್ನ ಕುಮಾರನ ತ್ಯಾಗವನ್ನು ನೆನೆಸಿಕೊಂಡು ತಂದೆಯು ಕನಿಕರವುಳ್ಳವನಾಗುತ್ತಾನೆ. ಆತನ ನಾಮದಲ್ಲಿ ಪ್ರಾರ್ಥಿಸುವುದರಿಂದ ದೇವಕುಮಾರನು ತಾನೇ ನಮಗಾಗಿ ತಂದೆಯ ಬಳಿ ಪರಿತಾಪವುಳ್ಳವನಾಗಿ ಮಾಡುತ್ತಾನೆ. ಆದುದರಿಂದಲೇ ನಮ್ಮ ಪ್ರಾರ್ಥನೆಯು ಕೇಳಲ್ಪಡುತ್ತದೆ. ಯೇಸು ಹೇಳುತ್ತಾನೆ, ಇದಲ್ಲದೆ ನಂಬುವುದರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವು. ನನ್ನ ಹೆಸರನ್ನು ಹೇಳಿ ದೈವಗಳನ್ನು ಬಿಡಿಸುವರು, ಹೊಸ ಭಾಷೆಗಳಿಂದ ಮಾತಾಡುವರು. ಮಾರ್ಕ 16:17-18. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಇಳಿದು ಬರುವ ಶಕ್ತಿಗಳನ್ನು ಅಪೊಸ್ತಲನಾದ ಪೇತ್ರನು ಕಾರ್ಯರೂಪದಲ್ಲಿ ತೋರಿಸಿದ್ದಾನೆ. ದೇವಾಲಯಕ್ಕೆ ಹೋಗುವಾಗ ತಾನು ಸಂಧಿಸಿದ ಹುಟ್ಟುಕುಂಟನನ್ನು ನೋಡಿ ನಜರೇತಿನ ಯೇಸುವಿನ ನಾಮದಲ್ಲಿ ಎದ್ದು ನಡೆಯೆಂದು ಅಪ್ಪಣೆ ಮಾಡಿದನು. ಯೇಸುವಿನ ನಾಮವನ್ನು ಹೇಳುತ್ತಿರುವಾಗಲೇ ಆತನೊಳಗಿದ್ದ ಅಶುದ್ಧ ಆತ್ಮವು ಬಿಟ್ಟು ಓಡಿಹೋಯಿತು. ಒಂದು ಸಾರಿ B.L. ಅಸ್ಬರ್ನ್ ಎಂಬ ಭಕ್ತನ ಜೀವಿತದ ಸುವಾರ್ಥ ಸೇವೆಯಲ್ಲಿ ಆಫ್ರಿಕಾ ಖಂಡದ ಒಬ್ಬ ಮುಖ್ಯ ಮುಖಂಡನು ರಕ್ಷಿಸಲ್ಪಟ್ಟನು. ಆ ಮುಖಂಡನು ತನ್ನ ಖಡ್ಗವನ್ನು ಅವರ ಬಳಿ ಕೊಟ್ಟು, ನೀವು ಧೈರ್ಯವಾಗಿ ಸುತ್ತಾಡಿಕೊಂಡು ಬನ್ನಿರಿ, ಯಾರೂ ನಿಮಗೆ ಯಾವ ಬಗೆಯ ಕೇಡನ್ನು ಬಗೆಯುವುದಿಲ್ಲ ಎಂದು ಹೇಳಿ ಕಳಿಸಿಕೊಟ್ಟನು. ಇವರು ಆ ಖಡ್ಗವನ್ನು ತೆಗೆದುಕೊಂಡವರಾಗಿ ನಡೆದಾಗ ಅಲ್ಲಿ ಇವರನ್ನು ಸಂಧಿಸಿದ ಜನರೆಲ್ಲ ಅಸ್ಪರ್ರವರ ಕಾಲಿಗೆ ಬಿದ್ದು ಸಾಷ್ಟಾಂಗವೆರಗಿ ನಮಸ್ಕರಿಸುತ್ತಿದ್ದರು. ಆದರೆ ಅವರಿಗೆ ಯಾಕೆ ಈ ಜನರು ಅಡ್ಡಬಿದ್ದು ನಮಸ್ಕರಿಸುತ್ತಿರುವರೆಂದು ಅರ್ಥವಾಗಲಿಲ್ಲ. ನಂತರ ವಿಚಾರಿಸಿದಾಗ ಅಲ್ಲಿದ್ದ ಜನರು ಹೇಳಿದರು, ಅಯ್ಯ, ನಿಮ್ಮ ಕೈಯಲ್ಲಿರುವ ಖಡ್ಗವು ನಮ್ಮ ಮುಖಂಡನದು. ನಾವು ಆತನನ್ನು ನಮ್ಮ ರಾಜನನ್ನಾಗಿ ಇಟ್ಟುಕೊಂಡು ಗೌರವಿಸುವೆವು. ಅದರಂತೆ ನಾವುಗಳೆಲ್ಲರೂ ನಿಮ್ಮ ಮೇಲೆ ಇರುವ ಪ್ರೀತಿ ವಾತ್ಸಲ್ಯಗಳಿಗಾಗಿ ಅಡ್ಡಬೀಳಲಿಲ್ಲ. ಕಾರಣ ನಮ್ಮ ಮುಖಂಡನನ್ನು ನೋಡಿ ಅವರಿಗೆ ಭಯಪಟ್ಟವರಾಗಿ ಅಡ್ಡಬಿದ್ದು ನಮಸ್ಕರಿಸಿದೆವು ಅಂದರು. ದೇವಮಗುವೆ, ನೀನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವಾಗ ಪಿಶಾಚಿಗಳು ನಡುಗಿ ಓಡುವುವು. ಯೇಸುವಿನ ನಾಮವನ್ನು ಉಚ್ಚರಿಸುವಾಗ ದೇವದೂತರುಗಳು, ಭೂಮಂಡಲದವರು, ಭೂಮಿಯಲ್ಲಿರುವ ಸಕಲ ಜನಾಂಗಗಳು ಮೊಣಕಾಲುಗಳು ಅಡ್ಡಬಿದ್ದು ಎರಗುವು. ಆದುದರಿಂದ ಸ್ವರ್ಗ, ಮರ್ತ್ಯ,
ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಫಿಲಿಪ್ಪಿ 2:10-11. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.